ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಐಫೋನ್ ಯೂಸರ್ಸ್ ಇದ್ದಾರೆ ಫೈನಲ್ ಆಗಿ iOS 18 ಅಪ್ಡೇಟ್ ರಿಲೀಸ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಒಂದು ಅಪ್ಡೇಟ್ iOS 18 ನಲ್ಲಿ. ಈ ಒಂದು ಅಪ್ಡೇಟ್ ಯಾವ ಮೊಬೈಲ್ಸ್ ಬಂದಿದೆ ಆ ಮೊಬೈಲ್ಸ್ ನಿಮಗೆ ಮೇಲ್ಗಡೆ ಲಿಸ್ಟ್ ಆಗ್ತದೆ. ಇದರಲ್ಲಿ ಯಾವ ಒಂದು ಮೊಬೈಲ್ ಇದೆ ನಿಮಗೆ ಐಫೋನ್ ಅಲ್ಲಿ ಈ ಒಂದು ಬ್ರ್ಯಾಂಡ್ ಗೆ ಬಂದಿದೆ ಪ್ರತಿಯೊಬ್ಬರು ಕೂಡ iOS 18. ಈ iOS 18 ನಿಮಗೆ ಬರ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ನೀವು ಮೊದಲು ಏನ್ ಮಾಡಬೇಕು, iOS 17.7 ಅಪ್ಡೇಟ್ ಮಾಡ್ಕೋ. ಅದರ ನಂತರ iOS 18 ಅಂತ ಒಂದು ನಿಮಗೆ ಅಪ್ಡೇಟ್ ಬರುತ್ತೆ. ಅದು 6GB ಇರುತ್ತೆ. ಜಸ್ಟ್ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಆದ್ರೆ ಬಟ್ ಇದರಲ್ಲಿ ಕೆಲವೊಂದಷ್ಟು ಒಳ್ಳೆ ನೀವು ಅಂದ್ರೆ ಕೆಲವೊಂದಷ್ಟು ತುಂಬಾ ಫೀಚರ್ಸ್ಗಳಿದೆ. ಇದರಲ್ಲಿ ಏನೂ ಅಲ್ಲ, ತುಂಬಾ ಸಿಂಪಲ್. ನನಗೆ ಈ ಒಂದು ವಿಡಿಯೋದಲ್ಲಿ ಈ iOS 18 ಅಲ್ಲಿ ಬಂದಂತ ಐಫೋನ್ ಅಲ್ಲಿ ಫೀಚರ್ಸ್, ಇದರ ಇಂಪಾರ್ಟೆಂಟ್ ಫೀಚರ್ಸ್ ನಿಮಗೆ ತುಂಬಾ ಯೂಸ್ಫುಲ್ ಆಗುವಂತ ಫೀಚರ್ಸ್, ಕೆಲವೊಂದಷ್ಟು ಫೀಚರ್ಸ್ ನಾನು ನಿಮಗೆ ಹೇಳ್ತೀನಿ. ಅದನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಯಾವ ಫೀಚರ್ಸ್ ಬಂದಿದೆ ಏನು, ಮತ್ತೆ ಇದರಲ್ಲಿ ಐಡ್ ಅಪ್ಲಿಕೇಶನ್ ಕೂಡ ಬಂದಿದ್ದಾರೆ. ಇನ್ನು ಮುಂದೆ ನೀವು ಐಫೋನ್ ಅಲ್ಲಿ ಕೂಡ ಅಪ್ಲಿಕೇಶನ್ ಐಡ್ ಮಾಡಬಹುದು. ಅಂದ್ರೆ ಕಣ್ಣು ಮುಚ್ಚಿ ಯಾರಿಗೂ ಕಾಣಲ್ದಂಗೆ ನೀವು ಅಪ್ಲಿಕೇಶನ್ ಕೂಡ ಐಡ್ ಮಾಡ್ಕೊಳ್ಬಹುದು. ಆ ರೀತಿ ಹೊಸ ನೀವು ಫೀಚರ್ಸ್ ಕೂಡ ಬಂದಿದೆ. ಅದು ಯಾವ್ಯಾವ ಫೀಚರ್ಸ್ ಏನ್ ಬಂದಿದೆ ಎಲ್ಲ ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳ್ತೀನಿ, ಯಾರೆಲ್ಲ ಹತ್ರ ಐಫೋನ್ ಇದೆ ಪ್ರತಿಯೊಬ್ಬರು ಕೂಡ ಈ ಒಂದು ಶೇರ್ ಮಾಡಿ. ಅವರು ಕೂಡ ಗೊತ್ತಿರಲಿ, ನಾನು ಕೂಡ ಒಬ್ಬ ಮಿಡಲ್ ಕ್ಲಾಸ್ ಐಫೋನ್ ತಗೊಂಡಿನಿ. ನನಗೂ ಕೂಡ ಸಡನ್ ಬಂದಿದೆ. ನಾನು ನಿನ್ನೆನೆ ಬಂದಿದೆ, ನೈಟು ಎಲ್ಲರಿಗೂ ಕೂಡ ಬಂದಿದೆ. ಈ ಒಂದು ಅಪ್ಡೇಟ್ ನೋಡೋಣ, ಯೂಸ್ ಮಾಡ್ಕೊಳ್ಳಿ. ಏನೇನು ಫೀಚರ್ಸ್ ಇದೆ ಎಲ್ಲ ನಿಮಗೆ ಕ್ಲಿಯರ್ಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಈ ಒಂದು ಸ್ಟಾರ್ಟ್ ಮುಂಚೆ ಇನ್ನೂ ನನ್ನೊಂದು ಟಿಪ್ಸ್ ಯಾರೆಲ್ಲ ಸಮುದ್ರ ಪ್ಲೀಸ್ ಕಳ್ಸ ಬೇಗ ಒಂದು ಸಬ್ಸ್ಕ್ರೈಬ್ ಮಕ್ಕಳು ಆ್ಯಪ್ ಟನ್ ಅಂತ ಕ್ಲಿಕ್ ಮಾಡಿದೆ. ಇವತ್ತು ನಾವು ಸ್ಟಾರ್ಟ್. ಅದ್ರ ಜೊತೆ ನನ್ನೊಂದು ವಿಡಿಯೋ ಇನ್ನೂ ಫೇಸ್ಬುಕ್ಕಲ್ಲಿ ಯಾರೆಲ್ಲ ನೋಡ್ತಾರೆ, ಜಸ್ಟ್ ಫೇಸ್ಬುಕ್ಕಲ್ಲಿ ನೋಡ್ತಾರೆ, ಜಸ್ಟ್ ಫಾಲೋ ಮಾಡ್ಕೊಂಡು ಅಲ್ಲಿ ಕೂಡ ಸಪೋರ್ಟ್ ಮಾಡೋದು ಮರಿಬಿಡದೆ. ಇವತ್ತು ನಾವು ಸ್ಟಾರ್ಟ್ ಬನ್ನಿ. ನಾನು ನಿಮಗೆ ಮೊದಲನೇದಾಗೆ ಮೊಬೈಲ್ ಸ್ಕ್ರೀನ್ ಮೂಲಕ ಒಂದೊಂದಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಟೋಟಲ್ ಆಗಿ 12 ಫೀಚರ್ಸ್ ಇದೆ iOS ನಲ್ಲಿ. ಇದಕ್ಕಿಂತ ಜಾಸ್ತಿನೂ ಕೂಡ ಇದೆ. ಅದ್ರ ಬಿಟ್ಟು ನಾನು ನಿಮಗೆ ಇಂಪಾರ್ಟೆಂಟ್ ನೋಟ್ ಮಾಡಿದ್ದೀನಿ. ನಾನು ನಿಮಗೆ ಇಂಪಾರ್ಟೆಂಟ್ ಫೀಚರ್ಸ್ ತಿಳಿಸ್ಕೊಡ್ತೀನಿ. ಅದು ಏನೇನು ಫೀಚರ್ಸ್ ಬಂದಿದೆ ಏನು ಎಲ್ಲ ನಾನು ನಿಮಗೆ ತಿಳಿಸ್ತೀನಿ. ಅದ್ರ ಬಟ್ ಯಾರು ಕೂಡ ವಿಡಿಯೋ ಮಿಸ್ ಮಾಡಬೇಡಿ. ಪ್ರತಿಯೊಬ್ಬರು ತುಂಬ ಯೂಸ್ಫುಲ್ ಅದೇ ರೀತಿ ಫೀಚರ್ಸ್ ಇದೆ. ನಾನು ನಿಮಗೆ ಒಂದೊಂದಾಗಿ ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ತೀನಿ. ಈಗ ಬನ್ನಿ, ನಾನು ನಿಮ್ಮ ಮುಂದೆ ಮೊಬೈಲ್ ಸ್ಕ್ರೀನ್ ಮುಂದೆ ಸಿಗ್ತೀನಿ. iOS 18 ಅಲ್ಲಿ ಬಂದಂಥ ಹೊಸ ನ್ಯೂ ಅಪ್ಡೇಟು ವರ್ಷನ್ದು ನಾನು ನಿಮಗೆ ಇದರಲ್ಲಿ ಕೆಲವೊಂದಷ್ಟು ಹೊಸ ನ್ಯೂ ಫೀಚರ್ಸ್ಗಳು ಬಂದಿದೆ. ಒಂದೊಂದಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರತಿಯೊಂದು ಕೂಡ ತುಂಬ ಇಂಪಾರ್ಟೆಂಟ್, ತುಂಬ ಯೂಸ್ಫುಲ್ ಕೂಡ ಆಗುತ್ತೆ. ಈಗ ಮೊದಲನೇ ಬಂದ್ಬಿಟ್ಟು iOS ನಲ್ಲಿ ಬಂದಂಥ ಅಂದರೆ iOS 18 ಅಲ್ಲಿ ಬಂದಂಥ ಮೊದಲನೇ ಫೀಚರ್ಸ್ ಬಂದ್ಬಿಟ್ಟು ಏನಪ್ಪ, ಲಾಕ್ ಸ್ಕ್ರೀನ್ ವಾಲ್ ಪೇಪರ್ ಅಂತ ಬಂದ್ಬಿಟ್ಟು. ಇದು ಆ್ಯಕ್ಚುಲಿ iOS 17 ಅಲ್ಲಿ ಇಲ್ಲ ಆಗಿತ್ತು. ಅದ್ರ ಬಟ್ ಇದರಲ್ಲಿ ನೀವು ಇದೆ ಕಸ್ಟಮೈಸೇಷನ್ ನೀವು ಮಾಡ್ಕೊಳ್ಬೋದು. ನಾನು ನಿಮ್ಗೆ ತೋರಿಸ್ತೀನಿ. ಮೊದಲನೇ ಫೀಚರ್ಸ್ ಬಂದ್ಬಿಟ್ಟು ಲಾಕ್ ಸ್ಕ್ರೀನ್ ವಾಲ್ ಪೇಪರ್ ಅಂತಂದ್ರೆ ತುಂಬ ಸಿಂಪಲ್. ಈಗ ನೀವು ಮೊದಲನೇ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೆಲವೊಂದಷ್ಟು iOS 18 ಅಲ್ಲಿ ನಿಮಗೆ ಕೆಲವೊಂದಷ್ಟು ವಾಲ್ ಪೇಪರ್ ಸಜೆಷನ್ ಆಗುತ್ತೆ. ನಾನು ನಿಮ್ಗೆ ತೋರಿಸಿ ನೋಡಿ, ತುಂಬ ಸಿಂಪಲ್ ನೋಡ್ಕೊಳ್ಬೋದು. ನೋಡ್ಕೊಳ್ಳಿ, iOS 18 ಅಲ್ಲಿ ಕೆಲವೊಂದಷ್ಟು ವಾಲ್ ಪೇಪರ್ ಸಜೆಷನ್ ಆಗುತ್ತೆ. ಇಲ್ಲೊಂದು ಕೆಲವೊಂದಷ್ಟು ವಾಲ್ ಪೇಪರ್ಸ್ಗಳು ಸಿಗುತ್ತೆ. ಇದು ಮೊದಲು ಇಲ್ಲ ಆಗಿತ್ತು. ಅದ್ರ ಬಟ್ ಈಗ ಹೊಸನೇ ಫೀಚರ್ಸ್ ಅಪ್ಡೇಟ್ ಆಗಿದೆ. ಇದು iOS 18 ಅಲ್ಲಿ ಬಂದಿದೆ. ಇದು ಬಂದ್ಬಿಟ್ಟು ಮೊದಲನೇ ಫೀಚರ್ಸ್ ಐಫೋನ್ ಅಲ್ಲಿ ಬಂದಂಥ iOS 18 ಅಲ್ಲಿ ಬಂದಂಥ ಹೊಸ ನ್ಯೂ ಫೀಚರ್ಸ್. ಇನ್ನು ಸೆಕೆಂಡ್ ಫೀಚರ್ಸ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಲಾಕ್ ಸ್ಕ್ರೀನ್ ಶಾರ್ಟ್ ಕಟ್ಸ್ ಅಂತ ಒಂದು ಬರುತ್ತೆ. ಶಾರ್ಟ್ ಕಟ್ಸ್ ಅಂದ್ರೆ ಯಾವ ರೀತಿ ಅಂದ್ರೆ ತುಂಬ ಸಿಂಪಲ್. ಇಲ್ಲಿ 2 ಫೀಚರ್ಸ್ಗಳು ಬರುತ್ತೆ. ನಿಮಗೆ ಒಂದು ಟಾರ್ಚ್ ಬರುತ್ತೆ, ಒಂದು ಕ್ಯಾಮ್ರಾ ಬರುತ್ತೆ. ಇವು 2 ಫೀಚರ್ಸ್ಗಳು ನೀವು ಕಸ್ಟಮೈಸೇಷನ್ ಮಾಡಕ್ಕೆ ಬರ್ತಿರ್ಕಿಲ್ಲ. ಆದ್ರೆ ಬಟ್ ಈಗ ನೀವು ಕಸ್ಟಮೈಸೇಷನ್ ಮಾಡ್ಬೋದು. ಅಲ್ಲಿ ರಿಮೂವ್ ಮಾಡಿ ಬೇರೆ ಒಂದು ಅಪ್ಲಿಕೇಶನ್ ಕೂಡ ನೀವು ಸಜೆಷನ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂದ್ರೆ ತುಂಬ ಸಿಂಪಲ್. ನೀವು ಪ್ಲಸ್ ಇದ್ರ ಮೇಲೆ ಪ್ರೆಸ್ ಮೇಲೆ ಇಟ್ಕೊಳ್ಳಿ. ಅದರ ನಂತರ ಕಸ್ಟಮೈಸೇಷನ್ ಅಂತ ಇದೆಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ತುಂಬ ಸಿಂಪಲ್ ನೋಡಿ ಕಸ್ಟಮೈಸೇಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಕ್ ಸ್ಕ್ರೀನ್ ಅಂತ ಇದೆಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ನೀವು ರಿಮೂವ್ ಕೂಡ ಮಾಡ್ಕೊಳ್ಬೋದು ನೋಡಿ. ಜಸ್ಟ್ ರಿಮೂವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರಿಮೂವ್ ಆಗುತ್ತೆ. ಮತ್ತೆ ನೀವು ವಾಪಸ್ ಯಾರು ಮಾಡ್ಕೊಳ್ರಿ, ಜಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಬೇಕಾದ ಫೀಚರ್ಸ್ ಮತ್ತು ಬೇಕಾದ ಅಪ್ಲಿಕೇಶನ್ ಕೂಡ ಯಾರು ಮಾಡ್ಕೊಳ್ಬೋದು. ಈಗ ಇನ್ಸ್ಟಾಗ್ರಾಮ್ ಓಕೆ, ಇನ್ಸ್ಟಾಗ್ರಾಮ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಕೂಡ ಸೆಲೆಕ್ಟ್ ಆಗುತ್ತೆ. ಈ ರೀತಿ ಮಾಡಿ ನೀವು ಸೆಟ್ ಮಾಡ್ಕೊಳ್ಬೋದು. iOS 17 ಇಲ್ಲಿ ಆಗಿತ್ತು, iOS 18 ಅಲ್ಲಿ ಬಂದಿದೆ ಹೊಸ ನ್ಯೂ ಫೀಚರ್ಸ್. ಇದು ಕೂಡ ಬಂದ್ಬಿಟ್ಟು ಸೆಕೆಂಡ್ ಫೀಚರ್ಸ್ ಬಂದಿದೆ iOS 18 ಅಲ್ಲಿ ಬಂದ್ಬಿಟ್ಟು. ಇನ್ನು ಥರ್ಡ್ ಫೀಚರ್ಸ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಹೋಮ್ ಸ್ಕ್ರೀನ್ ಕಸ್ಟಮೈಸೇಷನ್ ಅಂತ ಬಂದ್ಬಿಟ್ಟು. ಹೋಮ್ ಸ್ಕ್ರೀನ್ ಕಸ್ಟಮೈಸೇಷನ್ ಅಂದ್ರೆ ತುಂಬ ಸಿಂಪಲ್. ಈಗ ನೋಡ್ಕೊಳ್ಳಿ, ಅಪ್ಲಿಕೇಶನ್ ಅದು ಈ ರೀತಿ ಬರುತ್ತೆ. ಅದ್ರ ಬಟ್ ಇಲ್ಲಿ ಮೊದಲು ಬಂದ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಿದ್ರೆ ನಿಮ್ಗೆ ಏನು ಬರ್ತಿತ್ತು, ಈ ಅಪ್ಲಿಕೇಶನ್ ಈ ರೀತಿ ಸಜೆಷನ್ ಮಾಡೋದು ಈ ರೀತಿ ಮಾತ್ರ ಬರ್ತಿತ್ತು. ಅದ್ರ ಬಟ್ ಇಲ್ಲಿ ಹೊಸ ನ್ಯೂ ಫೀಚರ್ಸ್ ಆ್ಯಡ್ ಆಗಿದೆ. ಏನಪ್ಪ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ನೀವು ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೊಂದು ಕಸ್ಟಮೈಸೇಷನ್ ಒಂದು ಆಪ್ಷನ್ ಬರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ಗೆ ಕಾಣ್ತಲ್ಲ. ಓಕೆ, ಕಸ್ಟಮೈಸೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಳಗಡೆಯಲ್ಲಿ ನಿಮಗೆ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಕೆಲವೊಂದಷ್ಟು ಕಲರ್ಸ್ಗಳು ತೋರಿಸ್ತೇನೆ. ನಾನು ನಿಮ್ಗೆ ತೋರಿಸ್ತೀನಿ. ಓಕೆ ನೋಡಿ, ಈ ರೀತಿ ನೀವು ಅಪ್ಲಿಕೇಶನ್ ಕಲರ್ ಸೆಟ್ ಮಾಡ್ಕೊಳ್ಬೋದು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ನೋಡ್ಕೊಳ್ಬೋದು. ಈಗ ನೋಡಿ, ಈ ರೀತಿ ಅಪ್ಲಿಕೇಶನ್ ಕಲರ್ ಚೇಂಜ್ ಮಾಡ್ಕೊಳ್ಬೋದು. ನೀವು ಕಸ್ಟಮೈಸೇಷನ್ ಮಾಡ್ಕೊಂಡು ನಿಮ್ಗೆ ಬೇಕಾದ ಅಪ್ಲಿಕೇಶನ್ ಈ ರೀತಿ ನೀವು ಕಲರ್ ಕೂಡ ಚೇಂಜ್ ಮಾಡ್ಕೊಳ್ಬೋದು. ನಿಮಗೆ ಬೇಡಪ್ಪ ಈ ರೀತಿ ಇದು ಮಾಡ್ಕೊಳ್ಬೋದು. ಮತ್ತು ಇದು ಸಿಂಪಲ್ ಕೂಡ ಮಾಡ್ಕೊಬೋದು, ಲಾಂಗ್ ಕೂಡ ಮಾಡ್ಕೊಳ್ಬೋದು. ಅಪ್ಲಿಕೇಶನ್ ಸಿಂಪಲ್ ಲಾಂಗಲ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ, ಲಾಂಗರ್ ಮೇಲೆ ಕ್ಲಿಕ್ ಮಾಡಿದರೆ ಅಪ್ಲಿಕೇಶನ್ ನೇಮ್ ತೋರಿಸಲ್ಲ. ತೆಳಗಡೆ ಅಪ್ಲಿಕೇಶನ್ ಒಂದು ದೊಡ್ಡ ಸೈಜಲ್ಲಿ ಬರುತ್ತೆ. ಅದೇ ಅಂದರೆ ಸಿಂಪಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ತೋರಿಸುತ್ತೆ. ಮತ್ತು ಅದ್ರ ಜೊತೆ ನೀವು ಕಲರ್ ಈ ರೀತಿ ಅಡ್ಜಸ್ಟ್ ಕೂಡ ಮಾಡ್ಕೊಬೋದು. ನಾನು ಏನು ಮಾಡ್ತೇನೆ, ಡಾರ್ಕ್ ಕಲರ್ ಈ ರೀತಿ ನೀವು ಕಸ್ಟಮೈಸೇಷನ್ ಮಾಡ್ಕೊಳ್ಬೋದು. ನೋಡಿ ಅಪ್ಲಿಕೇಶನ್ ಕಲರ್ ಯಾವ ರೀತಿ ಐತೆ ನೋಡಿ, ಈ ರೀತಿ ಕಲರ್ ಕೂಡ ಲುಕ್ ಬರುತ್ತೆ. ಇದು ಬಂದ್ಬಿಟ್ಟು iOS 18 ಅಲ್ಲಿ ಬಂದಂಥ
ಮೂರನೇ ಫೀಚರ್ಸ್. ಇನ್ನು ನಾಲ್ಕನೇ ಫೀಚರ್ಸ್ ಬಂದ್ಬಿಟ್ಟು ಆ್ಯಪ್ಸ್ ಕಸ್ಟಮೈಸೇಷನ್ ಅಂತ ಬಂದ್ಬಿಟ್ಟು ತುಂಬ ಸಿಂಪಲ್. ಏನಪ್ಪ ಮೊದಲಿಗೆ ಬಂದ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ನಿಮಗೆ ಬೇಡಪ್ಪ ಅಂದರೆ ಇಲ್ಲಿ ಸೆಟ್ ಮಾಡ್ಬೇಕಂದ್ರೆ ನೋಡಿ, ಆ್ಯಕ್ಚುಲಿ ನಾನು ನಿಮ್ಗೆ ತೋರಿಸ್ಕೊಂಡೆ. ಓಕೆ, ಈ ಒಂದು ಅಪ್ಲಿಕೇಶನ್ ಇಲ್ಲಿ ಸೆಟ್ ಮಾಡ್ಬೇಕಾ, ಇಲ್ಲಿ ಸೆಟ್ ಮಾಡಿದ್ರೆ ಮತ್ತೆ ವಾಪಸ್ ಇಲ್ಲೇ ಬರ್ತಿತ್ತು iOS 17ನಲ್ಲಿ. ಬಟ್ ಈಗ ನೋಡಿ, ಈ ಒಂದು ಅಪ್ಲಿಕೇಶನ್ ನೀವು ಇಲ್ಲಿ ಬೇಕಾದ್ರೆ ಸೆಟ್ ಮಾಡ್ಕೊಳ್ಬೋದು, ಮತ್ತು ಇಲ್ಲಿ ಬೇಕಾದ್ರೂ ಇದನ್ನು ಕೂಡ ಮಾಡ್ಕೊಳ್ಳೋದು. ಅಪ್ಲಿಕೇಶನ್ ನೀವು ಕಸ್ಟಮೈಸೇಷನ್ ಮಾಡ್ಕೊಳ್ಬೋದು. ಇದು ಕೂಡ ಬೆಸ್ಟ್ ಫೀಚರ್ಸ್. ಇದು ನಾಲ್ಕನೇ ಫೀಚರ್ಸ್ ಬಂದ್ಬಿಟ್ಟು iOS-ನಲ್ಲಿ 18ನಲ್ಲಿ. ಇನ್ನು ಫಿಫ್ತ್ ಫೀಚರ್ಸ್ ಬಂದ್ಬಿಟ್ಟು ಏನಪ್ಪ ಅಂದರೆ, ಐದನೇ ಫೀಚರ್ಸ್ ಕ್ಯಾಮ್ರಾ ಮೇಲೆ ಬಂದಿದೆ. ಕ್ಯಾಮ್ರಾ ಮೇಲೆ ಅಂದರೆ ತುಂಬ ಸಿಂಪಲ್. ಈಗ ನಾವು ಕ್ಯಾಮ್ರಾ ಓಪನ್ ಮಾಡ್ತೀನಿ. ಆ್ಯಕ್ಚುಲಿ ಈ ಒಂದು ಕ್ಯಾಮ್ರಾದಲ್ಲಿ ನಾನು ಒಂದು ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ವೀಡಿಯೋ ಶೂಟ್ ಮಾಡಿದಾಗ ವೀಡಿಯೋ ಆನ್ ಮಾಡ್ತೀನಿ. ವೀಡಿಯೋ ಈಗ ಆನ್ ಆಗಿದೆ, ಆದರೆ ಬಟ್ ವೀಡಿಯೋದಲ್ಲಿ ಇಲ್ಲಿ ಪೋಸ್ ಅಂತ ಒಂದು ಆಪ್ಷನ್ ಬಂದಿದೆ. ಅಂದರೆ ವೀಡಿಯೋ ಕೂಡ ಮಧ್ಯದಲ್ಲಿ ನೀವು ಆಫ್ ಮಾಡ್ಬೋದು. ಅಂದರೆ ಆಫ್ ಅಂದರೆ ವೀಡಿಯೋ ಕಟ್ ಆಗಲ್ಲ. ವೀಡಿಯೋ ಅಲ್ಲೇ ಅದೇ ಒಂದು ಸೆಕೆಂಡಿಗೆ, ಈಗ 4 ಸೆಕೆಂಡ್ ಇದ್ರೆ ಅಲ್ಲಿಗೆ ಪೋಸ್ ಆಗುತ್ತೆ, ಅಂದರೆ ಮಧ್ಯದಲ್ಲಿ ಆಫ್ ಆಗುತ್ತೆ. ಮತ್ತೆ ನೀವು ಕಂಟಿನ್ಯೂ ಬೇಕಾದ್ರೆ ಜಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಆಯಿತು. ಇದು ಹೊಸ ಫೀಚರ್ಸ್ ಬಂದಿದೆ. ಮೊದಲು ಕ್ಯಾಮ್ರಾದಲ್ಲಿ ಈ ಒಂದು ಫೀಚರ್ಸ್ ಇಲ್ಲ ಇತ್ತು. ಜಸ್ಟ್ ವಿಡಿಯೋ ಆನ್ ಮಾಡೋದು ಆಫ್ ಮಾಡೋದು ಮಾತ್ರ ಇತ್ತು. ಅದನ್ನ ಬಿಟ್ಟರೆ ನಡುವೆ ಆಫ್ ಮಾಡೋದು ಪೋಸ್ ಮಾಡೋದು ಇಲ್ಲ ಆಗಿತ್ತು. ಇದು ಹೊಸ ಫೀಚರ್ಸ್, ಇದು ಕೂಡ ಬಂದಿದೆ. ಮತ್ತು ಅದ್ರ ಜೊತೆ ಇದರಲ್ಲಿ ವಿಡಿಯೋ ಕ್ವಾಲಿಟಿ ಕೂಡ ಒಂದು ಬಂದಿದೆ. ಏನಪ್ಪ ಅಂದ್ರೆ ತುಂಬ ಸಿಂಪಲ್. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ನೀವು ಕಸ್ಟಮೈಸೇಷನ್ ಅಂದರೆ ನಿಮ್ಮ ಕ್ವಾಲಿಟಿ ಕೂಡ ನೀವು ಕಸ್ಟಮೈಸೇಷನ್ ಮಾಡ್ಕೊಳ್ಬೋದು. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇದ್ರ ಮೇಲೆ ಕ್ಲಿಕ್ ಅಂದರೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಒಂದು ಕ್ವಾಲಿಟಿ ಕೂಡ ನೀವು ಕಸ್ಟಮೈಸೇಷನ್ ಮಾಡ್ಬೋದು. 50 Mbps ಕೂಡ ಮಾಡ್ಕೊಳ್ಬೋದು. ಅಂದರೆ 100 Mbps 50 Mbps ಅನ್ನು ನೋಡ್ಕೊಳ್ಬೋದು. ಇಲ್ಲಿ 50 Mbps ಇದೆ, ಮತ್ತು ತೆಳಗುಂಟು 25 Mbps ಅಂತ ಇರುತ್ತೆ. ನೀವು ವಿಡಿಯೋ ಕ್ವಾಲಿಟಿ ಕೂಡ ಇಲ್ಲೇ ಕಸ್ಟಮೈಸೇಷನ್ ಮಾಡ್ಕೊಳ್ಬೋದು. ಇದು ಕೂಡ ಹೊಸ ಫೀಚರ್ಸು, ಬೆಂಕಿ ಫೀಚರ್ಸ್. ಮತ್ತು ಅದರ ಜೊತೆ ಕ್ಯಾಮ್ರಾದಲ್ಲಿ ಮತ್ತೊಂದು ಫೀಚರ್ಸ್ ಬಂದಿದೆ. ಏನಪ್ಪ ಇಲ್ಲಿ ಫೋಟೋ ಸೆಟ್ಟಿಂಗಲ್ಲಿ ಮೊದಲು ಬಂದ್ಬಿಟ್ಟು ಇಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ ಅಂದರೆ ನೀವು ಸೆಕೆಂಡ್ ಅಂತ ಬರ್ತಿತ್ತು ನಿಮ್ಮ ಫೋಟೋ. ಇಲ್ಲಿ ಏನು ಕೆಲವೊಂದಷ್ಟು ಸೆಟ್ಟಿಂಗ್ಸ್ ಇತ್ತು. ಅಂದರೆ ಸೆಟ್ಟಿಂಗ್ ಕೆಲವೊಂದಷ್ಟೇ ಮಾತ್ರ ಅಂದರೆ ಈ ಸೆಕೆಂಡ್ ಇತ್ತು. ಒಂದು 3 ಸೆಕೆಂಡ್ ಇತ್ತು, ಒಂದು 10 ಸೆಕೆಂಡ್ ಇತ್ತು. ಅದ್ರ ಬಟ್ಟಿಗೆ 5th ಸೆಕೆಂಡ್ ಅಂದರೆ 5 ಸೆಕೆಂಡ್ ಮಾತ್ರ ಹೊಸ ಫೀಚರ್ಸ್ ಕೂಡ ಆ್ಯಡ್ ಆಗಿದೆ. ಇದು ಬಂದ್ಬಿಟ್ಟು ಕ್ಯಾಮ್ರಾದಲ್ಲಿ ಬಂದಿದೆ ಬೆಂಕಿ ಫೀಚರ್ಸ್ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು 5ನೇ ಫೀಚರ್ಸ್. ಇನ್ನು 6th ಅಂದರೆ 6ನೇ ಫೀಚರ್ಸ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ iOS 18ನಲ್ಲಿ ಬಂದಂಥ ಫೀಚರ್ಸ್ ಏನಪ್ಪ ಐಡ್ ಆ್ಯಪ್ಸ್ ಅಂತ ಬಂದ್ಬಿಟ್ಟು. ಐಡ್ ಆ್ಯಪ್ಸ್ ಅಂದರೆ ಇದು ಇಂಪಾರ್ಟೆಂಟ್, ಯಾಕಂದರೆ ತುಂಬ ಇಂಪಾರ್ಟೆಂಟ್. ಇದು ಗೊತ್ತಲ್ಲ ತುಂಬ ಜನರಿಗೆ. ಇದು ಮೊದಲು ಇಲ್ಲ ಇತ್ತು, ಈಗ ಬಂದಿದೆ ಬೆಂಕಿ ಫೀಚರ್ಸ್ ಅಂತ ಹೇಳ್ಬೋದು. ಏನಪ್ಪ ಅಂದರೆ ಈ ಒಂದು ಅಪ್ಲಿಕೇಶನ್ ನೀವು ಕೂಡ ನೀವು ಐಡ್ ಮಾಡ್ಕೊಳ್ಬೋದು. ಐಡಿ ಯಾವ ರೀತಿ ಮಾಡೋದು ತುಂಬ ಸಿಂಪಲ್. ಈಗ ನೋಡಿ, ಇಲ್ಲಿ ಫೇಸ್ಬುಕ್ ಅಂತ ಜಸ್ಟ್ ಇದ್ರ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಆಪ್ಷನ್ ಬರ್ತದೆ. ಏನಪ್ಪ ಅಂದ್ರೆ ನಿಮ್ಗೆ ಕಾಣಿಸ್ತಾನೆ ರಿಕ್ವೆಸ್ಟ್ ಪೇಸ್ ಐಡಿ ಅಂತ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ 2 ಆಪ್ಷನ್ ಬರುತ್ತೆ. ರಿಕ್ವೆಸ್ಟ್ ಪೇಸ್ ಐಡಿ ಅಂತ ಬರುತ್ತೆ. ಇನ್ನು ಅದ್ರ ಜೊತೆ ತೆರಡು ಬಂದ್ಬಿಟ್ಟು ಮತ್ತೊಂದು ಫೀಚರ್ಸ್ ಇರುತ್ತೆ ನೋಡಿ, ಐಡಿ ಆ್ಯಂಡ್ ರಿಕ್ವೆಸ್ಟ್ ಪೇಸ್ ಐಡಿ ಅಂತ ಇದ್ದಾರೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ನಿಮ್ಮ ಒಂದು ಫೇಸ್ಬುಕ್ ಐಡಿ ಅದು ಐಡ್ ಆಗುತ್ತೆ ನೋಡಿ. ಓಕೆ, ಈಗ ಫೇಸ್ಬುಕ್ ಐಡಿ ಆಯಿತು ನೋಡ್ಕೊಳ್ಬೋದು. ಆ ಫೇಸ್ಬುಕ್ ಇಲ್ಲಿ ಎಲ್ಲಿ ಕೂಡ ಸರ್ಚ್ ಮಾಡ್ಕೊಳ್ಳಿ. ನೀವು ಏನೇ ಮಾಡಿದ್ರು ಕೂಡ ಆ ಒಂದು ಅಪ್ಲಿಕೇಶನ್ ಸಿಗಲ್ಲ. ಮತ್ತು ಆ ಒಂದು ಅಪ್ಲಿಕೇಶನ್ ಎಲ್ಲಿ ನೋಡೋಪ್ಪ ತುಂಬ ಸಿಂಪಲ್. ಇಲ್ಲಿ ಲಾಸ್ಟಿಗೆ ಬಂದ್ಬಿಟ್ಟು ಸ್ವೈಪ್ ಮಾಡಿದ ತಕ್ಷಣ ಐಡನ್ ಅಂತ ಇದೆ ನೋಡಿ, ಕಾಣಿಸ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಪೇಸ್ ತಗೋತೆ ನಂದು. ಅದರ ನಂತರ ಇಲ್ಲಿ ಫೇಸ್ಬುಕ್ ಐಡಿ ಅಂದರೆ ಫೇಸ್ಬುಕ್ ಅಪ್ಲಿಕೇಶನ್ ತೋರಿಸುತ್ತೆ. ಇದು ಬೆಂಕಿ ಫೀಚರ್ಸ್ ಅಂತ ಬಂದ್ಬಿಟ್ಟು ಇದು ಬಂದಂಥ iOS 18ನಲ್ಲಿ ಬಂದ್ಬಿಟ್ಟು 6ನೇ ಫೀಚರ್ಸ್. ಇನ್ನು 7 ಫೀಚರ್ಸ್ ಬಂದ್ಬಿಟ್ಟು ಏನಪ್ಪ ಕಂಟ್ರೋಲ್ ಸೆಕ್ಷನ್ ಅಂತ ಬಂದ್ಬಿಟ್ಟು. ಕಂಟ್ರೋಲ್ ಸೆಕ್ಷನ್ ಅಂದರೆ ಮೊದಲು ಈ ರೀತಿ ಕಂಟ್ರೋಲ್ ಸೆಕ್ಷನ್ ಮೇಲ್ಗಡೆ ನೋಡಿ, ಈ ರೀತಿ ಕಂಟ್ರೋಲ್ ಸೆಕ್ಷನ್ ಇಲ್ಲಾಗಿತ್ತು ನೋಡ್ಕೊಳ್ಳಿ. ಈ ರೀತಿ ಕಂಟ್ರೋಲ್ ಸೆಕ್ಷನ್ಗಳಿದೆ, ನೀವು ನೋಡ್ಕೊಳ್ಬೋದು. ಈ ರೀತಿ ಕಂಟ್ರೋಲ್ ಸೆಕ್ಷನ್ ಎಲ್ಲ ಚೇಂಜ್ ಆಗಿದೆ. ಮತ್ತು ಕಂಟ್ರೋಲ್ ಸೆಕ್ಷನಲ್ಲಿ ಕೂಡ ನೀವು ಎಡಿಟ್ ಮಾಡ್ಕೊಳ್ಬೋದು. ಎಡಿಟ್ ಯಾವ ರೀತಿ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿ ನಿಮ್ಗೆ ಬೇಕಾದ ರೀತಿಯಲ್ಲಿ ನೀವು ಸೈಜ್ ಈ ರೀತಿ ದೊಡ್ಡದು ಮಾಡ್ಕೊಳ್ಬೋದು. ಮತ್ತು ಈ ರೀತಿ ನೀವು ಬೇಕಾದ ರೀತಿಯಲ್ಲಿ ಸೈಜ್ ದೊಡ್ಡದು ಚಿಕ್ಕದು ಪುಟ್ಟದು ಸೈಜ್ ಮಾಡ್ಕೊಳ್ಬೋದು. ಮತ್ತು ಯಾಡ್ ಕಂಟ್ರೋಲ್ ಅಂತ ಇದರಲ್ಲಿ ಇದೆ. ಇಲ್ಲಿ ಕಸ್ಟಮೈಸೇಷನ್ ಕೂಡ ಮಾಡ್ಕೊಳ್ಳಿ. ನೀವು ಬೇಕಾದ ಫೀಚರ್ಸ್ ನೀವು ಆ್ಯಡ್ ಮಾಡ್ಕೊಳ್ಬೋದು. ಅಪ್ಲಿಕೇಶನ್ ಬೇಕಾದ್ರೆ ಅಪ್ಲಿಕೇಶನ್ ಆ್ಯಡ್ ಮಾಡ್ಕೊಳ್ಬೋದು. ಸಾಂಗ್ಸ್ ಬೇಕಾದ್ರೆ ಸಾಂಗ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ಅದ್ರ ಜೊತೆ ಹೊಸ ಫೀಚರ್ಸ್ ಕೂಡ ಬಂದಿದೆ. ಏನಪ್ಪ ನಾವು ಪವರ್ ಅಪ್ ಮಾಡ್ಬೇಕಾದ್ರೆ ಜಸ್ಟ್ ಇನ್ನು ಪ್ರೆಸ್ ಮಾಡಿ ಇಡಬೇಕಾಯಿತು. ಆದರೆ ಬಟ್ ಇಲ್ಲಿ ಹಂಗಿಲ್ಲ. ಇಲ್ಲಿ ನಿಮಗೆ ಪವರ್ ಅಪ್ ಅಂತ ಒಂದು ಬಟನ್ ಕಾಣಿಸ್ತದೆ. ಓಕೆ, ಇಲ್ಲಿ ನೋಡಿ ನಾನು ತೋರಿಸ್ತೀನಿ ಇದನ್ನು ಕೂಡ. ಓಕೆ, ಪವರ್ ಅಪ್ ಅಂತ ಬಟನ್, ಅದರ ಮೇಲೆ ನೀವು ಪ್ರೆಸ್ ಮಾಡಿ ಇಡಬೇಕು. ನೀವು ಜಸ್ಟ್ ಪ್ರೆಸ್ ಮೇಲೆ ಹಿಡಿದ್ರೆ ಸಾಕು, ಪವರ್ ಅಪ್ ಅಂತ ಫೀಚರ್ಸ್ ಬರುತ್ತೆ. ಇದು ಕೂಡ ಬೆಂಕಿ ಫೀಚರ್ಸ್. ಇನ್ನು iOS 18ನಲ್ಲಿ ಬಂದ್ಬಿಟ್ಟು 8ನೇ ಫೀಚರ್ಸ್ ಬಂದ್ಬಿಟ್ಟು ಏನಪ್ಪ ಮೊಬೈಲ್ ಕಾಂಟ್ಯಾಕ್ಟ್ ಸಜೆಷನ್ ಅಂತ ಬಂದ್ಬಿಟ್ಟು. ಮೊದಲು ಬಂದ್ಬಿಟ್ಟು ನಮ್ಮೊಂದು ಮೊಬೈಲ್ ಡಯಲ್ ಪ್ಯಾಡಲ್ಲಿ ನಾವು ನಂಬರ್ ಹಾಕಿದ್ರೆ ನಮಗೆ ಎಲ್ಲ ನಂಬರ್ ಹಾಕಿದ ತಕ್ಷಣ ನೀವು ನಂಬರ್ ಸೇವ್ ಇದ್ರೆ ಬರ್ತಿತ್ತು. ಅದ್ರ ಬಟ್ಟೆ ಇವಾಗ ಬೆಂಕಿ ಅಪ್ಡೇಟ್ ಮಾಡಿದರೆ ಹೊಸ ಫೀಚರ್ಸ್ ಏನಪ್ಪ ಇದರಲ್ಲಿ ಸಿಸ್ಟಮ್ ಚೇಂಜ್ ಮಾಡಿದ್ರೆ ಏನಪ್ಪ, ಈಗ ನೀವು ನಂಬರ್ ಹಾಕಿರ್ಸಕ್ಕೆ ನಿಮ್ಗೆ ಸಜೆಷನ್ ಆಗುತ್ತೆ ನೋಡಿ 890295. ಓಕೆ ನೋಡಿ, ಕೆಳಗಡೆ ನಂಬರ್ ಅನ್ನೋದು ಸಜೆಷನ್ ಆಗುತ್ತೆ. ಈ ರೀತಿ ನಂಬರ್ ಸಜೆಷನ್ ಆಗುತ್ತೆ. ಇದರಿಂದ ನೀವು ಬೇಕಾದ ರೀತಿಯಲ್ಲಿ ಕಾಲ್ ಮಾಡ್ಕೊಳ್ಬೋದು. ಇದು ಬಂದ್ಬಿಟ್ಟು iOS 18ನಲ್ಲಿ ಬಂದ್ಬಿಟ್ಟು 8ನೇ ಫೀಚರ್ಸ್. ಇನ್ನು 9ನೇ ಫೀಚರ್ಸ್ ಬಂದ್ಬಿಟ್ಟು ಏನಪ್ಪ ಫೋಟೋಸ್ ಕಸ್ಟಮೈಸೇಷನ್ ಅಂತ ಬಂದ್ಬಿಟ್ಟು. ಫೋಟೋಸ್ ಕಸ್ಟಮೈಸೇಷನ್ ಅಂತ ನೀವು ನೋಡ್ಕೊಳ್ಬೋದು. ಜಸ್ಟ್ ನೋಡ್ಕೊಳ್ಳಿ ಫೋಟೋ ಯಾವ ರೀತಿ ಬರುತ್ತೆ ನಿಮಗೆ ಎಲ್ಲ ಇಲ್ಲಿ ಕಸ್ಟಮೈಸೇಷನ್ ತೋರಿಸುತ್ತೆ. ನಿಮಗೆ ಫೋಟೋದು ಎಲ್ಲ ನಿಮ್ಮ ಆಲ್ಬಮ್ಸು ಎಲ್ಲ ಮತ್ತು ಇಲ್ಲಿ ಫೋಟೋಸು ಪ್ರತಿಯೊಂದು ಕೂಡ ನಿಮಗೆ ತೋರಿಸುತ್ತೆ. ಇಲ್ಲಿ ನೀವು ನೋಡ್ಕೊಳ್ಬೋದು. ಆಲ್ ಫೋಟೋಸು ನಿಮಗೆಲ್ಲ ಇಲ್ಲೇ ಸಜೆಷನ್ ಆಗುತ್ತೆ ನೋಡಿ. ಇಲ್ಲಿ ಫೈಂಡ್ ಸೆಲೆಬ್ರೇಷನ್ ತೋರಿಸುತ್ತೆ, ಮೆಮರೀಸ್ ತೋರಿಸುತ್ತೆ, ಮತ್ತು ಟಿಪ್ಸ್ ತೋರಿಸುತ್ತೆ, ಮತ್ತು ಫ್ಯೂಚರ್ಸ್ ಫೋಟೋಸ್ ತೋರಿಸುತ್ತೆ. ಮತ್ತು ಅದ್ರ ಜೊತೆ ಇಲ್ಲಿ ಮೀಡಿಯಾ ಟೈಪ್ಸ್ ಅಂತ ತೋರಿಸುತ್ತೆ, ವಿಡಿಯೋಸ್ ತೋರಿಸುತ್ತೆ, ಸೆಲ್ಫ್ಸ್ ತೋರಿಸುತ್ತೆ, ಲೈವ್ ತೋರಿಸುತ್ತೆ. ಮತ್ತು ಅದ್ರ ಜೊತೆಗೆ ಐಡ್ ಫೋಟೋಸ್ ತೋರಿಸುತ್ತೆ, ರಿಕವರಿ ಡಿಲೀಟ್ ಮಾಡಿದ ಫೋಟೋಸ್ ಸಿಗುತ್ತೆ, ಡೂಪ್ಲಿಕೇಟ್ ಫೋಟೋಸ್ ಸಿಗುತ್ತೆ, ಮತ್ತು ಆಲ್ಬಮ್ಸ್ ತೋರಿಸುತ್ತೆ, ಸೇರ್ ಆಲ್ಬಮ್ಸ್ ತೋರಿಸುತ್ತೆ. ವಾಲ್ ಪೇಪರ್ ಕೂಡ ಸಜೆಷನ್ ಆಗುತ್ತೆ. ಇಲ್ಲಿ ಕೆಲವೊಂದಷ್ಟು ವಾಲ್ ಪೇಪರ್ ಕೂಡ ಸಜೆಷನ್ ಆಗುತ್ತೆ. ಇದು ಬಂದ್ಬಿಟ್ಟು iOS 18ನಲ್ಲಿ ಬಂದಿದೆ. ನಿಮಗೆ ಬೇಡಪ್ಪ ಅಂದರೆ ಇದನ್ನು ಕೂಡ ನೀವು ಕ್ಯಾನ್ಸಲ್ ಮಾಡ್ಕೊಳ್ಬೋದು. ಯಾವುದರಿಂದ ಕಸ್ಟಮೈಸೇಷನ್ ಮಾಡಿ ನಿಮಗೆ ಯಾವ ಫೀಚರ್ಸ್ ಬೇಕೋ ಅದನ್ನು ಬೇಡ ಅಂದರೆ, ಈಗ ಮೆಮ್ರಿ ಟಿಪ್ಸ್ ಬೇಡ ಅಂದರೆ ಮೆಮ್ರಿ ಇದೆ, ಟ್ರಿಪ್ಸ್ ಬೇಡ ಅಂದರೆ ಟ್ರಿಪ್ಸ್ ಫೀಚರ್ಸ್ ನೀವು ಈ ರೀತಿ ಕ್ಯಾನ್ಸಲ್ ಮಾಡಿದ್ರೆ ಅದು ಆಟೋಮೆಟಿಕ್ ಫೀಚರ್ಸ್
ಫೋಲ್ಡರ್ಸು ಆಲ್ಬಮ್ಸಲ್ಲಿ ಎಲ್ಲ ರಿಮೂವ್ ಆಗಿಬಿಡುತ್ತೆ. ಇದು ಬಂದ್ಬಿಟ್ಟು iOS 18 ಬಂದ್ಬಿಟ್ಟು ಇದು 9ನೇ ಫೀಚರ್ಸ್ ಬಂದ್ಬಿಟ್ಟು. ಇನ್ನು 10ನೇ ಫೀಚರ್ಸ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಸಿಂಪಲ್. iOS 18 ಬೆಂಕಿ ಫೀಚರ್ಸ್ ಅಂತ ಅದ್ರ ಬಿಟ್ಟು ಇದರೊಂದು ತುಂಬ ಬೆನಿಫಿಟ್ಸ್ ಇದೆ, ತುಂಬ ಪ್ರಾಬ್ಲಮ್ ಕೂಡ ಆಗುತ್ತೆ. ಏನಪ್ಪ ಅಂದ್ರೆ ಈಗ ನಮ್ಮೊಂದು ಮೊಬೈಲ್ ಸೆಟ್ಟಿಂಗ್ ಓಪನ್ ಮಾಡ್ತೀನಿ. ನಾನು ಸೆಟ್ಟಿಂಗಲ್ಲಿ ಬಂದ್ಬಿಟ್ಟು ಮೊದಲು ಇಲ್ಲಿ ಪಾಸ್ವರ್ಡ್ ಅಂತ ಒಂದು ಫೀಚರ್ಸ್ ತೋರಿಸ್ತಿತ್ತು, ಅದ್ರ ಬಿಟ್ಟು ಈಗ ಪಾಸ್ವರ್ಡ್ ಅನ್ನೋ ಫೀಚರ್ಸ್ ತೋರಿಸಲ್ಲ. ಯಾಕಪ್ಪ ಸಡನ್ ಆಗಿ ಐಫೋನ್ದವರು ಅಂದರೆ iOS 18 ಏನಿದೆ ಒಂದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅವರು ಪಾಸ್ವರ್ಡ್ ಅಂತ ಬಂದ್ಬಿಟ್ಟು. ಇದರಿಂದ ತುಂಬ ಬೆನಿಫಿಟ್ಸ್ ಕೂಡ ಇದೆ, ತುಂಬ ಪ್ರಾಬ್ಲಮ್ ಕೂಡ ಆಗುತ್ತೆ. ಪ್ರಾಬ್ಲಮ್ ಏನಪ್ಪ ಅಂದ್ರೆ ಇನ್ನೊಬ್ಬರ್ತಾರೆ ನಿಮ್ಮ ಫ್ರೆಂಡ್ಸ್ಗೆ ಹತ್ತಿರ ಏನಾದರೂ ನೀವು ಮೊಬೈಲ್ ಕೊಟ್ಟರೆ ಅವರು ಪಾಸ್ವರ್ಡ್ ಆರಾಮಾಗಿ ನೋಡ್ಕೊಳ್ಬೋದು. ಮತ್ತು ಅದ್ರ ಜೊತೆ ಬೆನಿಫಿಟ್ಸ್ ಅಂದ್ರೆ ಇದರ ಎಲ್ಲ ಪಾಸ್ವರ್ಡ್ ಎಲ್ಲ ನಿಮ್ಮ ಸೇವ್ ಆಗಿರುತ್ತೆ. ಇದಕ್ಕೆ ಸಪ್ರೇಟ್ ಒಂದು ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಇದು ಬಂದ್ಬಿಟ್ಟು iOS 18 ಬಂದುಬಿಟ್ಟಿದೆ. ಇದು ಹೊಸ ನ್ಯೂ ಆಪ್ಷನ್ ಬಂದ್ಬಿಟ್ಟು ಹೊಸ ನ್ಯೂ ಫೀಚರ್ಸ್. ಇದು ಬಂದ್ಬಿಟ್ಟು 10ನೇ ಫೀಚರ್ಸ್. ಇನ್ನು 11ನೇ ಫೀಚರ್ಸ್ ಬಂದ್ಬಿಟ್ಟು iOS 18 ಬಂದಂಥ ಫೀಚರ್ಸ್ ಏನಪ್ಪ ಕ್ಯಾಲ್ಕುಲೇಟರ್ ಮೇಲ್ಗಡೆ ಬಂದಿದೆ. ಕ್ಯಾಲ್ಕುಲೇಟರ್ ಮೇಲೆ ಅಂದ್ರೆ ತುಂಬ ಸಿಂಪಲ್. ಈ ಕ್ಯಾಲ್ಕುಲೇಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಯಾಲ್ಕುಲೇಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಓಕೆ, ಎಕ್ಸಾಂಪಲ್ ಬಂದ್ಬಿಟ್ಟು ನಾನು ನಿಮಗೆ ಬ್ಯಾಕ್ ಬರ್ತೀನಿ. ಓಕೆ, ಈಗ ಕ್ಯಾಲ್ಕುಲೇಟರಲ್ಲಿ ನೀವು ನೋಡ್ಕೊಳ್ಬೋದು. ಈ ರೀತಿ ಕ್ಯಾಲ್ಕುಲೇಟರ್ ಇದೆ. ಇಲ್ಲಿ ನಿಮಗೆ ಮೊದಲು ಬಂದ್ಬಿಟ್ಟು 10 ಪ್ಲಸ್ 5 ಪ್ಲಸ್ 5 ಕ್ಲಿಕ್ ಮಾಡಿದ್ರೆ ನಿಮಗೆ ಏನಂತೂ 5 ಪ್ಲಸ್ 5 ಅಂತ ಕ್ಲಿಕ್ ಮಾಡಿದ್ರೆ ಅವಾಗ ತೋರಿಸ್ತಿರ್ಕಿಲ್ಲ. iOS 17 ತೋರಿಸ್ತಿರ್ಕಿಲ್ಲ. ಅದ್ರ ಬಿಟ್ಟು ಈಗ iOS 18 ಎಲ್ಲ ತೋರಿಸ್ತೀನಿ ನೋಡಿ 10. ಓಕೆ, ಇಲ್ಲಿ ಮೇಲ್ಗಡೆ ಕೂಡ ತೋರಿಸುತ್ತೆ ನೋಡಿ ಈ ರೀತಿ. ಮತ್ತು ಅದ್ರ ಜೊತೆಯಲ್ಲಿ ಕ್ಯಾಲ್ಕುಲೇಟರ್ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ನೋಡ್ಕೊಳ್ಬೋದು. ಸೈಂಟಿಫಿಟಿಕ್ಸ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಈ ರೀತಿ ಮಾಡಿದಾಗ ಮಾತ್ರ ನಿಮ್ಗೆ ಬರುತ್ತೆ ಅವಾಗ ಐಫೋನಲ್ಲಿ. ಅದ್ರ ಬಿಟ್ಟು ಈಗಿಲ್ಲ. ಸೈಂಟಿಫಿಟಿಕ್ಸ್ ನೀವು ನಾರ್ಮಲ್ ಇದ್ರೂ ಕೂಡ ಬರುತ್ತೆ. ಮತ್ತು ಅದೇ ರೀತಿ ಕೂಡ ಇಲ್ಲಿ ಮೆಥಡ್ಸ್ ಅಂತ ಒಂದು ಬಂದಿದೆ, ಅದು ಕೂಡ ನಾನು ತೋರಿಸ್ತೀನಿ ನೋಡಿ. ಜಸ್ಟ್ ಏನಿಲ್ಲ. ಓಕೆ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ. ನೋಟ್ಸ್ ಅಂತ ಬಂದಿದೆ ನೋಡಿ. ಮ್ಯಾಥ್ ನೋಟ್ಸ್ ಅಂತ ಬಂದ್ಬಿಟ್ಟು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಬೇಕಾದ ರೀತಿಯಲ್ಲಿ ನೀವು ನೋಟ್ಸ್ ಕೂಡ ಮಾಡ್ಕೊಳ್ಬೋದು. ನೋಟ್ಸ್ ಯಾವ ರೀತಿ ಅಂದರೆ ಇದು ತುಂಬ ಬೆನಿಫಿಟ್ಸ್ ಇದೆ ನೋಡಿ. ನಾನು ನಿಮ್ಗೆ ತೋರಿಸ್ತೀನಿ ಒಂದು ಎಕ್ಸಾಂಪಲ್ ಆಗಿ ಬಂದ್ಬಿಟ್ಟು. ಓಕೆ, ನಾನು ಫೀಚರ್ಸ್ ಬರೆದು ತೋರಿಸ್ತೀನಿ ನೋಡಿ. ಓಕೆ, ಮುಂದ್ಗಡೆ ಎಷ್ಟು ತೋರಿಸುತ್ತೆ ನೋಡಿ. 5 ಪ್ಲಸ್ 3 ಎಷ್ಟು 6 7 8 ಆಯ್ತು ನೋಡಿ. ಈ ರೀತಿ ಅದು ಆಟೋಮೆಟಿಕ್ ಕ್ಯಾಲ್ಕುಲೇಟರ್ ಮಾಡಿ ತೋರಿಸುತ್ತೆ. ಇದು ಕೂಡ ಬೆಂಕಿ ಫೀಚರ್ಸ್ ಇದು ಬಂದಿದೆ. ಆ್ಯಕ್ಚುಲಿ ಇದು ಮೊಬೈಲಲ್ಲಿ ಅಷ್ಟು ಯೂಸ್ ಆಗಲ್ಲ. ಏನಾದರೂ ನಿಮ್ಮ ಹತ್ರ ಟ್ಯಾಬು ಮತ್ತು ಲ್ಯಾಪ್ಟಾಪ್ ಇದ್ದರೆ ಅದರಲ್ಲಿ ಯೂಸ್ ಕೂಡ ಆಗುತ್ತೆ. ಇದು ಬೆಂಕಿ ಫೀಚರ್ಸ್. ಇದು ಬಂದ್ಬಿಟ್ಟು ಎಷ್ಟು ಫೀಚರ್ಸ್ ಇದು 11ನೇ ಫೀಚರ್ಸ್ iOS 18. ಇನ್ನು ಕೊನೆಯ ಫೀಚರ್ಸ್ ಬಂದ್ಬಿಟ್ಟು iOS 18 ಬಂದ್ಬಿಟ್ಟು 12ನೇ ಫೀಚರ್ಸ್ ಬಂದ್ಬಿಟ್ಟು ಏನಪ್ಪ ಸಫಾಯಿ ಬ್ರೌಸರ್ ಅಂತ ಬಂದ್ಬಿಟ್ಟು ಹೊಸ ಫೀಚರ್ಸ್. ಏನಪ್ಪ ನಾವು ಸಫಾಯಿ ನಮ್ಮೊಂದು ಬ್ರೌಸರ್ ಓಪನ್ ಮಾಡ್ತೀವಿ iOSನಲ್ಲಿ ಅಂದರೆ ಐಫೋನಲ್ಲಿ ಓಪನ್ ಮಾಡ್ತೀವಿ. ಇಲ್ಲಿ ಹೊಸ ಫೀಚರ್ಸ್ ಬಂದು ಏನಪ್ಪ ಈಗ ನಮ್ಮ ಏನಾದರೂ ಒಂದು ವೆಬ್ಸೈಟ್ ನೋಡ್ತಾ ಇರ್ತೀವಿ, ಅದು ಬೇಡ ಆಗಿರುತ್ತೆ. ಒಂದು ಕೆಲವೊಂದಷ್ಟು ಆ್ಯಡ್ಸ್ ಅಲ್ಲಿ ರನ್ ಆಗ್ತಾ ಇರ್ತೀವಿ. ಅವಾಗ ನಾವು ಏನು ಮಾಡ್ಬೋದು, ಜಸ್ಟ್ ನಾನು ತೋರಿಸಿ ನೋಡೋಕ್ಕೆ ಇಲ್ಲಿ ನೋಡ್ಕೊಳ್ಳಿ. ಓಕೆ, ಈ ಆ್ಯಡ್ಸ್ ರನ್ ಆಗ್ತಿದೆ. ಈ ಆ್ಯಡ್ಸನ್ನು ನಾವು ಐಡ್ ಕೂಡ ಮಾಡ್ಕೊಳ್ಳಿ. ಯಾವ ರೀತಿ ಐಡ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಇದ್ರ ಮೇಲೆ ಪ್ರೆಸ್ ಮಾಡೋ. ಓಕೆ, ನಾನು ತೋರಿಸ್ತೀನಿ. ಓಕೆ, ಐಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಐಡ್ ಆಯ್ತು ನೋಡಿ ಈ ರೀತಿ ನೋಡಿ. ನಾನು ತೋರಿಸ್ತೀನಿ. ಓಕೆ, ಇಟ್ಟು ಬೇಡ ಅಲ್ಲ ಐಡ್ ಆಟೋಮೆಟಿಕ್ ಐಡ್ ಆಗುತ್ತೆ. ಈ ರೀತಿ ಯೂಸ್ ಆಗುತ್ತೆ. ಇದು ಹೊಸ ನ್ಯೂ ಫೀಚರ್ಸ್. ಏನೋ ಟೋಟಲಾಗಿ ಬಂದ್ಬಿಟ್ಟು iOS 18 ಬಂದಂಥ ಎಲ್ಲ ಫೀಚರ್ಸ್ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಬನ್ನಿ ನಾನು ನಿಮ್ಮ ಮುಂದೆ ಮತ್ತೆ ಮೊಬೈಲ್ ಸ್ಕ್ರೀನ್ ಮೂಲಕ ಸಿಗ್ತೀನಿ. ಈಗ iOS 18 ಬಂದ್ಬಿಟ್ಟು ಕೊನೆಯ ಫೀಚರ್ಸ್ 12ನೇ ಫೀಚರ್ಸ್ ಬಂದ್ಬಿಟ್ಟು ಏನಪ್ಪ ಸಫಾಯಿ ಬ್ರೌಸರ್ ಅಂತ ಬಂದ್ಬಿಟ್ಟು ಇದರಲ್ಲಿ ಒಂದು ಹೊಸ ಅಪ್ಡೇಟ್ ಆಗಿದೆ. ಏನಪ್ಪ ಅಪ್ಡೇಟ್ ಅಂತ ನಾನು ತೋರಿಸ್ತೀನಿ ನೋಡಿ. ಈಗ ಆ್ಯಕ್ಚುಲಿ ನಾವು ಯಾವುದೋ ಒಂದು ಸರ್ಚ್ ಮಾಡ್ತೀವಿ, ಯಾವುದೋ ಒಂದು ಬ್ರೌಸರ್ ಆಗಿರ್ಬೋದು, ಯಾವುದೋ ಏನಾದರೂ ನೋಡ್ತಾ ಇರ್ತೀವಿ. ನಮಗೆ ಇದು ಬೇಡಪ್ಪ, ಇಲ್ಲಿ ಯಾಡ್ಸ್ ಅನ್ನೋದು ಜಾಸ್ತಿ ರನ್ ಆಗುತ್ತೆ. ಅದನ್ನು ಕೂಡ ನೀವು ಯಾಡ್ಸ್ ಕೂಡ ಐಡ್ ಮಾಡ್ಕೊಳ್ಬೋದು. ಯಾವ ರೀತಿ ಈ ರೀತಿ ಪ್ರೆಸ್ ಮಾಡಿದ್ರೆ ತುಂಬ ಸಿಂಪಲ್. ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ. ಓಕೆ, ಇಲ್ಲಿ ನೀವು ಬೇಕಾದ ರೀತಿ ನೀವು ಯಾಡ್ ಅಂದರೆ ಏನಾದರೂ ನೀವು ಓಪನ್ ಮಾಡಿದ್ರೆ ಅದು ನೀವು ಐಡ್ ಮಾಡ್ಕೊಳ್ಬೋದು. ಎಕ್ಸಾಂಪಲ್ಗೆ ನಾನು ನಿಮಗೊಂದು ಸರ್ಚ್ ಮಾಡ್ತೀನಿ, ಏನಾದರೂ ಒಂದು ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಈಗ ನಾನು ನಿಮ್ಗೆ ಸರ್ಚ್ ಮಾಡಿ ತೋರಿಸ್ತೀನಿ. ಇಲ್ಲಿ ಯಾವುದಾದ್ರೂ ನಿಮಗೆ ಯಾಡ್ಸ್ ಇದ್ದರೆ ಇದು ಯಾಡ್ಸ್ ಇದೆಲ್ಲ ಇದನ್ನ ನೀವು ರಿಮೂವ್ ಮಾಡ್ಕೊಳ್ಬೋದು ನೋಡಿ. ಜಸ್ಟ್ ಇದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡೋದು. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಬಂದ್ಬಿಟ್ಟು iOS 18 ಬಂದ್ಬಿಟ್ಟು 12ನೇ ಫೀಚರ್ಸ್ ಬಂದ್ಬಿಟ್ಟು ಏನಪ್ಪ ಸಫಾಯಿ ಬ್ರೌಸರ್ ಅಂತ ಬಂದ್ಬಿಟ್ಟು ಹೊಸ ಫೀಚರ್ಸ್. ಏನಪ್ಪ ನಾವು ಸಫಾಯಿ ನಮ್ಮೊಂದು ಬ್ರೌಸರ್ ಓಪನ್ ಮಾಡ್ತೀವಿ iOSನಲ್ಲಿ ಅಂದರೆ ಐಫೋನಲ್ಲಿ ಓಪನ್ ಮಾಡ್ತೀವಿ. ಇಲ್ಲಿ ಹೊಸ ಫೀಚರ್ಸ್ ಬಂದು ಏನಪ್ಪ ಈಗ ನಮ್ಮ ಏನಾದರೂ ಒಂದು ವೆಬ್ಸೈಟ್ ನೋಡ್ತಾ ಇರ್ತೀವಿ, ಅದು ಬೇಡ ಆಗಿರುತ್ತೆ. ಒಂದು ಕೆಲವೊಂದಷ್ಟು ಆ್ಯಡ್ಸ್ ಅಲ್ಲಿ ರನ್ ಆಗ್ತಾ ಇರ್ತೀವಿ. ಅವಾಗ ನಾವು ಏನು ಮಾಡ್ಬೋದು, ಜಸ್ಟ್ ನಾನು ತೋರಿಸಿ ನೋಡೋಕ್ಕೆ ಇಲ್ಲಿ ನೋಡ್ಕೊಳ್ಳಿ. ಓಕೆ, ಈ ಆ್ಯಡ್ಸ್ ರನ್ ಆಗ್ತಿದೆ. ಈ ಆ್ಯಡ್ಸನ್ನು ನಾವು ಐಡ್ ಕೂಡ ಮಾಡ್ಕೊಳ್ಳಿ. ಯಾವ ರೀತಿ ಐಡ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಇದ್ರ ಮೇಲೆ ಪ್ರೆಸ್ ಮಾಡೋ. ಓಕೆ, ನಾನು ತೋರಿಸ್ತೀನಿ. ಓಕೆ, ಐಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಐಡ್ ಆಯ್ತು ನೋಡಿ ಈ ರೀತಿ ನೋಡಿ. ನಾನು ತೋರಿಸ್ತೀನಿ. ಓಕೆ, ಇಟ್ಟು ಬೇಡ ಅಲ್ಲ ಐಡ್ ಆಟೋಮೆಟಿಕ್ ಐಡ್ ಆಗುತ್ತೆ. ಈ ರೀತಿ ಯೂಸ್ ಆಗುತ್ತೆ. ಇದು ಹೊಸ ನ್ಯೂ ಫೀಚರ್ಸ್. ಏನೋ ಟೋಟಲಾಗಿ ಬಂದ್ಬಿಟ್ಟು iOS 18 ಬಂದಂಥ ಎಲ್ಲ ಫೀಚರ್ಸ್ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಬನ್ನಿ ನಾನು ನಿಮ್ಮ ಮುಂದೆ ಮತ್ತೆ ಮೊಬೈಲ್ ಸ್ಕ್ರೀನ್ ಮೂಲಕ ಸಿಗ್ತೀನಿ. ಈಗ ನೀವು ನೋಡಿದ್ರಲ್ಲ iOS 18 ಬಂದಂಥ ಐಫೋನಲ್ಲಿ ಹೊಸ ನ್ಯೂ ಫೀಚರ್ಸ್, ಕೆಲವೊಂದಷ್ಟು ಫೀಚರ್ಸ್ ನಾನು ನಿಮಗೆ ಹೇಳಿದ್ದೀನಿ, ಒಂದೊಂದೇ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದೆ. ತುಂಬ ಖುಷಿ ಆಯ್ತಲ್ಲ. ಇದರಲ್ಲಿ ನಿಮಗೆ ಯಾವ ಒಂದು ಫೀಚರ್ಸ್ ಜಾಸ್ತಿ ಇಷ್ಟವಾಯಿತು ಚಿಕ್ಕದಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸಿ. ನಾನು ಕೂಡ ತುಂಬ ಇಷ್ಟಪಡ್ತೀನಿ ಯಾವ್ದು ಇಷ್ಟ ಆಗಿದೆ. ಅದ್ರ ಜೊತೆಗೆ ಪ್ರತಿಯೊಬ್ಬರು ಕೂಡ ಈ ಒಂದು ಶೇರ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬಿಡೋದು. ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಮತ್ತೆ ನಾನು ನಿಮಗೆ ಏನಾದರೂ ಹೊಸ ನೀವು ಅಪ್ಡೇಟ್ ಬರ್ತಾ ಇರ್ತಾರೆ, ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮರಿಬಿಡಿ ಅಂತ ಇವತ್ತು ಮುಗಿಸ್ತೀವಿ. ಪ್ರತಿಯೊಬ್ಬರು ಸ್ಪ್ಯಾಮ್ಸ್ ಎಲ್ಲ ಕೂಡ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ. ಪ್ರತಿಯೊಬ್ಬರು ಕೂಡ ಜೇನಿಂದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.